ಕೋಲಾರ ಜಿಲ್ಲೆಯ ಟಮಕದಲ್ಲಿರುವ ತೋಟಗಾರಿಕೆ ಮಹಾವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರ ಕೆವಿಕೆ, ಕೋಲಾರ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ನಿನ್ನೆ ಬೃಹತ್ ಸಸ್ಯ ಸಂತೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಉದ್ಘಾಟಿಸಿದರು. ಕಾಲೇಜಿನ ಡೀನ್ ಆಂಜಿನಪ್ಪ, ಹಿರಿಯ ವಿಜ್ಞಾನಿ ಶಿವಾನಂದ ಹೊಂಗಲ್, ಪ್ರಗತಿಪರ ರೈತ ಮುಖಂಡ ಶ್ರೀನಾಥ್, ತೋಟಗಾರಿಕೆ ವಿಜ್ಞಾನಿಗಳು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಸಂತೆಯಲ್ಲಿ ವಿವಿಧ ತಳಿಯ ತೋಟಗಾರಿಕಾ ಬೆಳೆಗಳು, ಹಣ್ಣಿನ ಗಿಡಗಳು, ಅಲಂಕಾರಿಕ ಗಿಡಗಳು, ಔಷಧಿ ಸಸ್ಯಗಳು ಹಾಗೂ ತರಕಾರಿ ಸಸಿಗಳ ಮಾರಾಟ ಮತ್ತು ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಗತಿಪರ ಕೃಷಿಕ ಅಶೋಕ್ ಕುಮಾರ್, ಸಸ್ಯ ಸಂತೆಯಲ್ಲಿ ರೈತರಿಗೆ ಒಂದೇ ಸೂರಿನಡಿ ಎಲ್ಲ ಸೌಲಭ್ಯಗಳು ಸಿಗುವಂತೆ ಮಾಡಿರುವುದು ಸಂತೋಷದ ವಿಷಯ. ರೈತರಿಗೆ ಬೇಕಾಗುವ ಸಮಗ್ರ ಮಾಹಿತಿ ಜೊತೆಗೆ ಸಸ್ಯಗಳಿಗೆ ಬೇಕಾಗುವ ಎಲ್ಲ ಪೂರಕ ಪೋಷಕಾಂಶಗಳು ಲಭ್ಯವಾಗುವಂತೆ ಮಾಡಿರುವುದರಿಂದ ಕೃಷಿಕರಿಗೆ ನೆರವಾಗುತ್ತಿದೆ ಎಂದರು. ಬೇಕಾದ ಬೇರೆ ಬೇರೆ ಅಂಗಡಿಗಳಿಗೆ ಹುಡ್ಕೊಂಡು ಹೋಗಬೇಕಾಗುತ್ತೆ. ಒಂದೇ ಸೂರಿನಡಿ ನೂರಾರು ರೀತಿಯ ಏನೊಂದು ಸ್ಟಾಲ್ಸ್ ಇದೆ. ಸೊ ಹಂಗಾಗಿ ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ನಿಜವಾಗ್ಲೂ ರೈತ ಆರಾಮಾಗಿ ಬೆಳೆಯನ್ನು ಬೆಳಿಬೋದು. ಸಸ್ಯಗಳು ಸಿಗುತ್ತೆ, ಅದ್ರ ಜೊತೆಗೆ ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗುತ್ತೆ, ಅದರಲ್ಲೂ ಆರ್ಗ್ಯಾನಿಕ್ ಪೋಷಕಾಂಶಗಳು ಸಿಗುತ್ತೆ, ಮೈಕ್ರೋಬಿಯಲ್ ಕಂಜರ್ಷನ್ ಸಿಗುತ್ತೆ, ಸೂಕ್ಷ್ಮ ಪೋಷಕಾಂಶಗಳು ಸಿಗುತ್ತೆ, ಎಲ್ಲ ಸಿಗುತ್ತೆ. ವಿದ್ಯಾರ್ಥಿನಿ ಶಿಲ್ಪ, ಕೃಷಿ ಶಿಕ್ಷಣ ಪಠ್ಯಪುಸ್ತಕಕ್ಕೆ ಸೀಮಿತವಾಗಿಸದೆ ಪ್ರಾಯೋಗಿಕವಾಗಿ ತೊಡಗಿಸಿಕೊಂಡಿರುವುದರಿಂದ ಗ್ರಹಿಕಾ ಶಕ್ತಿ ಹೆಚ್ಚಾಗಲು ಸಹಕಾರಿಯಾಗಲಿದೆ ಎಂದು ಹೇಳಿದರು. ತರಹದ ವಿಧವಾದ ಮಾಡ್ಯೂಲ್ಸ್ಗಳಿದ್ದಾವೆ, ನಾವು ಸೇಲ್ಸ್ ಮಾಡಬೇಕು. ಇವಾಗ ನಮ್ಮ ಕಾಲೇಜಲ್ಲಿ ಫಸ್ಟ್ ಟೈಮ್ ಸಸ್ಯ ಸಂತೆ ಅಂತ ಮಾಡ್ತಿದ್ದೀವಿ. ಇಲ್ಲಿ ರೈತರು ಬಂದಿರ್ತಾರೆ, ಮತ್ತೆ ಬೇರೆ ಬೇರೆ ಸ್ಟಾಲ್ಸ್ ಇರ್ತಾವೆ, ಬೀಜಗಳ ಮತ್ತೆ ಗೊಬ್ಬರಗಳ ಬಗ್ಗೆ ಮಾಹಿತಿ ಕೊಡ್ತಾರೆ, ಮತ್ತೆ ಸಲಹಾ ಕೇಂದ್ರಗಳಿರ್ತಾವೆ. ಕೆವಿಕೆ ಮುಖ್ಯಸ್ಥ ಶಿವಾನಂದ ಹೊಂಗಲ್, ಈ ರೀತಿಯ ಸಸ್ಯ ಸಂತೆಗಳಿಂದ ರೈತಾಪಿ ವರ್ಗಕ್ಕೆ ಸಾಕಷ್ಟು ಅನುಕೂಲವಾಗಲಿದೆ. ಇದರ ಸದುಪಯೋಗವನ್ನು ಈ ಭಾಗದ ರೈತರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಒಂದು ಸಂತೆ ಇದು. ಇಲ್ಲಿ ಎಲ್ಲ ಕೃಷಿಗೆ ಸಂಬಂಧಿಸಿರ್ತಕ್ಕಂಥ ಎಲ್ಲ ಪರಿಕರಗಳು, ಬೀಜಗಳಾಗ್ಬೋದು, ಸಸಿಗಳಾಗ್ಬೋದು, ಮತ್ತು ಅದಕ್ಕೆ ಪೂರಕವಾಗಿರ್ತಕ್ಕಂಥ ಯಂತ್ರೋಪಕರಣಗಳಾಗ್ಬೋದು, ಗೊಬ್ಬರಗಳಾಗ್ಬೋದು, ಔಷಧಿಗಳಾಗ್ಬೋದು, ಎಲ್ಲ ಒಂದು ಪರಿಕರಗಳನ್ನು ಒಂದೇ ಸೂರಿನಡಿ ನಾವು ರೈತ ಬಾಂಧವರಿಗೆ ತಲುಪಿಸುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಸ್ಯ ಸಂತೆಯನ್ನು ಏರ್ಪಾಡು ಮಾಡಿದ್ದೀವಿ.